ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ದತ್ತಾತ್ರೇಯಾಯ ನಮಃ. ಓಂ ಶ್ರೀ ವಿಠಲಾನಂದ ಸದ್ಗುರುಭ್ಯೋ ನಮಃ. ವಂದೇ ಶಂಕರಂ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ. ಒಮ್ಮೆ ಜಿ.ಕೆ. ಪ್ರಧಾನ್ ನಾರ್ವೆಯಿಂದ ಜರ್ಮನಿಗೆ ಪ್ರಯಾಣಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ವಿಮಾನದಲ್ಲಿ ಯಾಂತ್ರಿಕ ಸಮಸ್ಯೆಯುಂಟಾಗಿ ಅಷ್ಟು ಎತ್ತರದಲ್ಲಿರುವ ವಿಮಾನವನ್ನು ಸರಿಪಡಿಸಲು ಆಗದಂತಹ ಪರಿಸ್ಥಿತಿ ಉಂಟಾಯಿತು. ಪೈಲಟ್ ಜೊತೆ ಎಲ್ಲರೂ ಮೃತ್ಯುವಿನ ಮುಖ ಸೇರಲಿದ್ದಾರೆ. ತಪ್ಪಿಸಿಕೊಳ್ಳಲಾರದಂತಹ ಪರಿಸ್ಥಿತಿ. ಪ್ರಧಾನ್ ಸಹ ಅದೇ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. ಆದ್ದರಿಂದ ಅವರೂ ಸಹ ಸಾವಿನ ಭಯದಿಂದಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅವರು ತನ್ನ ಗುರುಗಳನ್ನು ಕುರಿತು ತನಗೆ ಸಹಾಯ ಮಾಡಿರೆಂದು ಧ್ಯಾನಿಸುತ್ತಾ ಪ್ರಾರ್ಥಿಸಿದರು. ಇಷ್ಟರಲ್ಲೂ ಒಂದು ವಿಚಿತ್ರವೂ ನಡೆಯಿತು. ವಿಮಾನವು ಕ್ಷೇಮವಾಗಿ ನೆಲದ ಮೇಲೆ ಇಳಿಯಿತು. ಯಾವ ವಿಧವಾದ ಪ್ರಾಣ ನಷ್ಟವೂ ಆಗಲಿಲ್ಲ. ಎಲ್ಲರೂ ಕ್ಷೇಮವಾಗಿ ನೆಲ ಸೇರಿದರು. ಸ್ವಲ್ಪ ಕಾಲದ ನಂತರ ಜಿ.ಕೆ. ಪ್ರಧಾನ್ ಭಾರತ ದೇಶಕ್ಕೆ ಹಿಂತಿರುಗಿ ಬಂದು ಶ್ರೀ ಶಂಕರ ಮಹಾರಾಜನ ದರ್ಶಿಸಿದರು. ಅವರು ವಿಮಾನದಲ್ಲಿ ಯಾಕಪ್ಪ ಭಯಪಟ್ಟೆ ಎಂದು ಕೇಳಿದರು. ನಿಮಗೆ ವಿಮಾನದಲ್ಲಿ ನಡೆದ ಘಟನೆಯು ಹೇಗೆ ತಿಳಿಯಿತೆಂದರು. ಅದಕ್ಕವರು ಗಟ್ಟಿಯಾಗಿ ನಕ್ಕು, ನಿನ್ನ ಪಕ್ಕದಲ್ಲೇ ಕುಳಿತು ಪ್ರಯಾಣ ಮಾಡಿದೆನಲ್ಲ, ನನಗೆ ತಿಳಿಯದೇ ಇರುವುದೇನಿದೆ ಎಂದರು. ಜಿ.ಕೆ. ಪ್ರಧಾನ್ ತನ್ನ ಪ್ರಾಣವನ್ನು ಕಾಪಾಡಿರುವುದು ಶ್ರೀ ಶಂಕರ ಮಹಾರಾಜರೆಂದು ತಿಳಿದು ಸಂತೋಷದಿಂದ ತಬ್ಬಿಬ್ಬಾದನು. ನಿಜವಾದ ಭಕ್ತನಿಗೆ ಮಾತ್ರ ಇಂತಹ ರಕ್ಷಣೆಯು ಸದ್ಗುರುವಿನಿಂದ ಲಭಿಸುತ್ತದೆ. ಸದ್ಗುರುವಿನ ಅನುಗ್ರಹದಿಂದ ಮೃತ್ಯುವು ಕೂಡ ಹಿಂತಿರುಗುತ್ತದೆ. ಶ್ರೀ ಗುರುಚರಿತ್ರೆಯಲ್ಲಿ ಸಾವಿತ್ರಿ ದತ್ತನ ವೃತ್ತಾಂತವು ಮತ್ತು ಶ್ರೀ ಸಾಯಿ ಲೀಲಾಮೃತದಲ್ಲಿ ಶ್ಯಾಮನನ್ನು ಕಾಪಾಡಿದ ವಿಧಾನ, ಇವೆಲ್ಲ ಅಸಂಖ್ಯಾತ ಲೀಲೆಗಳು ಆಗಿನಿಂದ ಈಗಿನವರೆಗೂ ಗುರುಭಕ್ತರಿಗೆ ಅನುಭವವಾಗುತ್ತಲೇ ಇದೆ. ಮೇ ತಿಂಗಳು ಶ್ರೀ ಗುರುಚರಣಂ ಪತ್ರಿಕೆಯಲ್ಲಿ ಲೇಖಕರು ಬರೆದ ಅನುಭವ ವಿಜ್ಞಾನ ವಿಠಲಾನಂದ ವಿಭೂತಿಯಲ್ಲಿದೆ. ಮಹಾರಾಷ್ಟ್ರದಿಂದ ಬಂದ ವೃದ್ಧನನ್ನು ಮರಣದಿಂದ ರಕ್ಷಿಸಿದ ಶ್ರೀ ವಿಠಲ್ ಬಾಬಾರವರ ಅನುಗ್ರಹವನ್ನು ಹೊಂದಿದ ನಾವೆಲ್ಲರೂ ಕೂಡ ಬಹಳ ಧನ್ಯರು. ಸದ್ಗುರು ವಿಠಲ್ ಬಾಬಾರವರು ಸಹ ತಮ್ಮ ಭಕ್ತರನ್ನು ಈ ವಿಧವಾಗಿ ರಕ್ಷಿಸುವುದನ್ನು ಅವರವರ ಅನುಭವವನ್ನು ನೋಡಿದರೆ ಎಂತಹ ಸದ್ಗುರುವು ನಮಗೆ ಲಭಿಸಿರುವರೆಂಬುದು ತಿಳಿಯುತ್ತದೆ. ಭಗವದ್ಗೀತೆಯ ಸಂದೇಶ. ಜಿ.ಕೆ. ಪ್ರಧಾನರಿಗೆ ಶ್ರೀ ಶಂಕರ ಮಹಾರಾಜರಲ್ಲಿ ಭಕ್ತಿ ದಿನದಿನಕ್ಕೂ ಪ್ರವರ್ಧಮಾನವಾಗಿ ಬೆಳೆಯುತ್ತಿತ್ತು. ಆತನು ಶ್ರೀ ಶಂಕರ ಮಹಾರಾಜರನ್ನು ಭಗವದ್ಗೀತೆಯು ನಿಜವಾಗಿಯೂ ಶ್ರೀ ಕೃಷ್ಣನಿಂದ ಅರ್ಜುನನಿಗೆ ಉಪದೇಶವಾಯಿತೇನೋ ಎಂದು ಕೇಳಿದನು. ಅದರಲ್ಲಿ ಸಂದೇಹವೇನಿದೆ ಎನ್ನುತ್ತಾ ಶ್ರೀ ಶಂಕರ ಮಹಾರಾಜರು ತನ್ನ ದಿವ್ಯ ಹಸ್ತವನ್ನು ಪ್ರಧಾನ್ ರವರ ತಲೆಯ ಮೇಲೆ ಇಟ್ಟರು. ತಕ್ಷಣವೇ ಆತನು ಧ್ಯಾನ ಸಮಾಧಿಯಲ್ಲಿ ಹೊಂದಿದನು. ಅವನ ಸೂಕ್ಷ್ಮ ಶರೀರವನ್ನು ಕುರುಕ್ಷೇತ್ರ ಭೂಮಿಗೆ ಕೊಂಡೊಯ್ದರು. ಈ ಕೃಷ್ಣನ ಬಾಯಿಯಿಂದಲೇ ಭಗವದ್ಗೀತೆಯನ್ನು ಕೇಳಿದರು. ಆ ದಿನ ಅರ್ಜುನನಿಗೆ ದೊರೆತ ಮಹಾಭಾಗ್ಯವು ಈ ದಿನ ಶ್ರೀ ಶಂಕರ ಮಹಾರಾಜರ ದಯೆಯಿಂದ ಪ್ರಧಾನರಿಗೆ ದೊರೆಯಿತು. ಸದ್ಗುರುಗಳು ನೆನೆದರೆ ಕಾಲಚಕ್ರವನ್ನು ಹಿಂದಕ್ಕೆ ತರಬಲ್ಲರು, ಹಾಗೆಯೇ ಮುಂದಕ್ಕೂ ತರಬಲ್ಲರು. ಜಿ.ಕೆ. ಪ್ರಧಾನರಾಗಿರುವ ಜ್ಞಾನದಲ್ಲಿ ಭಗವದ್ಗೀತೆ ಎಂಬುದು ಮತ್ತೊಂದು ಮುಖ್ಯವಾದ ಅಂಶವೂ ಸೇರಿತು. ಒಂದು ಸಾರಿ ಶ್ರೀ ಮಹಾರಾಜರು ಸಂತೋಷದಿಂದಿರುವ ಪ್ರಧಾನರನ್ನು ಕುರಿತು, ನಿನಗೇನು ಬೇಕು? ಧನವೇ, ಅಧಿಕಾರವೇ, ಸಂಪತ್ತೇ ಎಂದು ಕೇಳಿದರು. ಅದಕ್ಕೆ ಪ್ರಧಾನ ಬ್ರಹ್ಮಜ್ಞಾನ ಬೇಕೆಂದನು. ತಕ್ಷಣವೇ ಶ್ರೀ ಮಹಾರಾಜರು ಕೋಪಭರಿತರಾಗಿ, ನೀನು ನನ್ನ ಲಂಗೋಟಿಯಲ್ಲಿ ಕೈ ಇಟ್ಟಿರುವೆ ಎಂದು ಗಟ್ಟಿಯಾಗಿ ಕೂಗಿದರು. ಆದರೆ ಮರುಕ್ಷಣವೇ ಶಾಂತವಾಗಿ ತದಾಸ್ತು ಎಂದು ಆಶೀರ್ವದಿಸಿದರು. ಶ್ರೀ ಶಂಕರ ಮಹಾರಾಜರ ಅನುಗ್ರಹದಿಂದ ಪ್ರಧಾನ್ ಬ್ರಹ್ಮಜ್ಞಾನವನ್ನು ಹೊಂದಿದನು. ಶ್ರೀ ಮಹಾರಾಜರು ಅವರ ಭಕ್ತರೊಡನೆ 3 ಮಹಾಯೋಗಿಗಳ ಸಮಾಧಿಯನ್ನು ದರ್ಶಿಸಿದರು. ನಿವೃದ್ಧಿನಾಥ್, ತ್ರಯಂಬಕೇಶ್ವರದ ಆಲಂದಿಯಲ್ಲಿರುವ ಜ್ಞಾನೇಶ್ವರ್, ಸಸ್ವಾದ್ನಲ್ಲಿರುವ ಸೋಪಾನದೇವ್ ಅವರು ಈ ಸಮಾಧಿಗಳ ಬಳಿ ಶ್ರೀ ಶಂಕರ ಮಹಾರಾಜರು ಆಲ ಎಂದು ಗಟ್ಟಿಯಾಗಿ ಕೂಗಿದೊಡನೆ ಪ್ರಧಾನ್ ಮತ್ತು ಅವರ ಭಕ್ತರಿಗೆ ಆ ಯೋಗಿಗಳ ದಿವ್ಯ ದರ್ಶನವಾಯಿತು. ಶ್ರೀ ಸಾಯಿಬಾಬಾರವರು, ನನ್ನ ಸಮಾಧಿಯಿಂದ ಸರ್ವ ಕಾರ್ಯವನ್ನು ನಿರ್ವಹಿಸುತ್ತೇನೆ. ನನ್ನ ಭಕ್ತರ ಸಂರಕ್ಷಣೆಯನ್ನು ನಾನು ನನ್ನ ಸಮಾಧಿಯಿಂದಲೇ ನಿರ್ವಹಿಸುತ್ತೇನೆ ಎಂದರು. ಅದು ಬಾಬಾ ಭಕ್ತರಿಗೆಲ್ಲರಿಗೂ ಅನುಭವ. ಯೋಗಿಗಳು ಸಮಾಧಿಯ ನಂತರವೂ ಸಹ ಅವರು ಜೀವಿಸಿಯೇ ಇರುತ್ತಾರೆ ಎಂಬುದು ಅವರ ಮಹಾತ್ಮೆಗಳ ಮೂಲಕ ಭಕ್ತರಿಗೆ ತಿಳಿದುಬರುತ್ತದೆ. ಈ ವಿಷಯವನ್ನು ಶ್ರೀ ಶಂಕರ ಮಹಾರಾಜರು ಅವರ ಭಕ್ತರಿಗೆ ನಿರೂಪಿಸಿದರು. ಒಂದು ರಾತ್ರಿ ನಡೆದ ಕತೆ. 1946ರಲ್ಲಿ ಶ್ರೀ ಪ್ರಧಾನ್ ಇಂಗ್ಲೆಂಡಿನಲ್ಲಿದ್ದರು. ಆ ಸಮಯದಲ್ಲಿ ಅವರ ತಂದೆಯು ಸ್ವರ್ಗಸ್ಥರಾದರೆಂದು ಟೆಲಿಗ್ರಾಮ್ ಬಂದಿತು. ತಂದೆಯನ್ನು ಕಳೆದುಕೊಂಡು ಕೊನೆಯ ಪಕ್ಷ ಅಂತ್ಯಕ್ರಿಯೆಯಾದರೂ ಮಾಡಲಾಗದ ಪರಿಸ್ಥಿತಿಯಿಂದ ಬಹಳ ದುಃಖಿಸುತ್ತಿದ್ದರು. ಆಶ್ಚರ್ಯಕರವಾಗಿ ಆ ಸಮಯದಲ್ಲಿ ಶ್ರೀ ಶಂಕರ ಮಹಾರಾಜರು ಅಲ್ಲಿ ಪ್ರತ್ಯಕ್ಷರಾದರು. ನಿಜಕ್ಕೆ ಅವರು ಪೂನಾದಲ್ಲೇ ಇದ್ದರು. ಆದರೆ ಅವರ ದಿವ್ಯ ಶಕ್ತಿಯಿಂದ ಇಂಗ್ಲೆಂಡಿನಲ್ಲಿ ಸಾಕ್ಷಾತ್ಕರಿಸಿದರು. ಇಂತಹ ಲೀಲೆಗಳು ಗುರು ಅವತಾರಗಳಲ್ಲಿ ನೋಡಬಹುದು. ಸದ್ಗುರುವನ್ನು ನೋಡಿದೊಡನೆಯೇ ಆಶ್ಚರ್ಯಗೊಂಡ ಪ್ರಧಾನ್ ತಂದೆಯನ್ನು ಕಳೆದುಕೊಂಡ ದುಃಖವನ್ನು ಜ್ಞಾಪಕಕ್ಕೆ ತಂದುಕೊಂಡು ಅವರ ಮಡಿಲಲ್ಲಿ ತಲೆಯಿಟ್ಟು ಅಳಲಾರಂಭಿಸಿದನು. ಶ್ರೀ ಮಹಾರಾಜರು ಆತನನ್ನು ಎದೆಗಪ್ಪಿಕೊಂಡು ಸಮಾಧಾನ ಮಾಡಿ, ಬಾ ಹೋಗೋಣ ಎಂದರು. ಒಡನೆಯೇ ಪ್ರಧಾನ್ ಅವರೊಡನೆ ಹೊರಟರು. ಇಬ್ಬರೂ ಗಿರಿನಾರ್ ಸೇರಿದರು.
ಅಲ್ಲಿ ಶ್ರೀ ಮಚ್ಚೇಂದ್ರನಾಥ್ ಮತ್ತು ಗೋರಖ್ನಾಥ್ ಎಂಬ ಯೋಗಿಗಳನ್ನು ದರ್ಶಿಸಿದರು. ನಂತರ ದತ್ತಾತ್ರೇಯ ಸ್ವಾಮಿಯವರನ್ನು ಮತ್ತು ಅವರ 2 ಶುನಕಗಳನ್ನು ಸಹ ದರ್ಶಿಸಿ ತನ್ನ ತಂದೆಯನ್ನು ಕಳೆದುಕೊಂಡ ದುಃಖದಿಂದ ಪೂರ್ತಿಯಾಗಿ ಹೊರಬಂದರು. ನಂತರ ಶ್ರೀ ಮಹಾರಾಜರು ಪ್ರಧಾನನನ್ನು ಇಂಗ್ಲೆಂಡಿನ ಅವನ ರೂಮಿನಲ್ಲಿ ಬಿಟ್ಟು ಹೊರಟು ಹೋದರು. ಮಾರನೆಯ ದಿನ ಬೆಳಿಗ್ಗೆ ಜವಾನನು ಅವರ ಬೂಟನ್ನು ಪಾಲಿಶ್ ಮಾಡುತ್ತಾ, ಇದಕ್ಕಿರುವ ಮಣ್ಣು ಇಂಗ್ಲೆಂಡಿನದಲ್ಲ, ರಾತ್ರಿ ನೀವು ಇಂಡಿಯಾಗೇನಾದರೂ ಹೋಗಿ ಬಂದಿರಾ ಎಂದನು. ಈ ಮಣ್ಣು ಬೂಟುಗಳಿಗೆ ಹೇಗೆ ಅಂಟಿಕೊಂಡವು ಎಂದನು. ಪ್ರಧಾನ್ ಬಳಿ ಅವನ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ಆತನು ರಾತ್ರಿ ಕನಸಿನಲ್ಲಿ ಕಂಡದ್ದು ದರ್ಶನವೆಂದು ಭಾವಿಸುತ್ತಿದ್ದಂತೆಯೇ ಕಂಡದ್ದು ನಿಜವಾಗಿಯೂ ನಡೆಯಿತೆಂದು ಅವನ ಬೂಟುಗಳ ಮೂಲಕ ರುಜುವಾಯಿತು. ಈ ವಿಷಯವನ್ನು ಇಂಗ್ಲೆಂಡಿನಲ್ಲಿ ಹೇಳಿದರೆ ಯಾರೂ ನಂಬುವುದಿಲ್ಲ. ಆದ್ದರಿಂದ ಕಿರಣಗುತ್ತಾ ಹೊರಗೆ ಹೊರಟು ಹೋದನು. ಸ್ವಲ್ಪ ದಿನಗಳಿಗೆ ದತ್ತಾತ್ರೇಯನ ಫೋಟೋ ಒಂದು ಲಭಿಸಿತು. ಅದು ಅವರಿಗೆ ಗಿರಿನಾರ್ನಲ್ಲಿ ತನಗಾದ ದರ್ಶನಕ್ಕೆ ಸರಿಹೋಗುವಂತಿತ್ತು. ಶ್ರೀ ಶಂಕರ ಮಹಾರಾಜರು ಸಮಾಧಿ ಹೊಂದಿದ ನಂತರ ಒಂದು ಬಾರಿ ದನಕಾವಡಿಗೆ ಹೋಗಿ ದರ್ಶಿಸಿದನು. ಸಮಾಧಿಯಿಂದ ಶ್ರೀ ಶಂಕರ ಮಹಾರಾಜರು ಹೊರಬಂದು ನಗರಿಸಿದರು. ಕಾರಣ ಪ್ರಧಾನ್ ಶ್ರೀ ಶಂಕರ ಮಹಾರಾಜರ ಭಕ್ತರಲ್ಲಿ ಮುಖ್ಯವಾದವನಾಗಿದ್ದನು. ಹಿಮಾಲಯದ ಯೋಗಿಗಳ ಚರಿತ್ರೆ 22 ಟುವರ್ಡ್ಸ್ ದ ಸಿಲ್ವರ್ ಕ್ರೆಸ್ಟ್ ಆಫ್ ದ ಹಿಮಾಲಯಾಸ್ ಎಂಬ ಪುಸ್ತಕವನ್ನು ಜಿ.ಕೆ. ಪ್ರಧಾನ್ ಇಂಗ್ಲೆಂಡಿನಲ್ಲಿ ಬರೆದರು. ಅದರಲ್ಲಿ ಅವರು ಶ್ರೀ ಮಹಾರಾಜರನ್ನು ಗುರುದೇವ್ ಎಂದು ಸಂಬೋಧಿಸಿದ್ದಾರೆ. ಈ ಪ್ರಬಂಧವು ಬಹಳ ಪ್ರಾಶಸ್ತ್ಯವನ್ನು ಹೊಂದಿದೆ. ಅದು ಮರಾಠಿಯಲ್ಲಿ ಸಾಂಡ್ ಚೇತಿ ಹಿಮಶೇಖರ್ ಎಂಬ ಹೆಸರಿನಿಂದ ರಾಮಚಂದ್ರ ಎಂಬುವವರು ಬರೆದರು. ನಂತರ ಅದನ್ನು ಕನ್ನಡ ಮತ್ತು ಗುಜರಾತ್ ಭಾಷೆಗಳಿಗೆ ಅನುವಾದಿಸಲಾಯಿತು. ಮಹಾಗುರುವಿನ ಕರುಣೆಯನ್ನು ಹೊಂದಿದ ಆಶೀರ್ ಭಾಯಿ ಜಿ.ಕೆ. ಪ್ರಧಾನ್ ಮತ್ತು ಶ್ರೀ ಶಂಕರ ಮಹಾರಾಜರ ಪರಿಚಯಕ್ಕೆ ಸೂತ್ರಧಾರನಾದ ವ್ಯಕ್ತಿ ಶ್ರೀ ಕೇಶವ್ಜಿ ಆಶೀರ್ ಭಾಯಿ. ಈ ಕೇಶವ್ಜಿ 16/9/1972 ಶ್ರೀ ಶಂಕರ ಮಹಾರಾಜನ ಸಂಧಿಸಿದನು. ಆತನು ಸ್ವಾಸದ್ ಮಾವಿ ಶುಗರ್ ಮಿಲ್ನಲ್ಲಿ ಮ್ಯಾನೇಜರ್ ಆಗಿ ಇರುತ್ತಿದ್ದನು. ಶ್ರೀ ಶಂಕರ ಮಹಾರಾಜರಿಗೆ ತನ್ನ ಜೀವನವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದನು. ಅದರಿಂದ ಶ್ರೀ ಶಂಕರ ಮಹಾರಾಜರ ಅಂತರಂಗ ಭಕ್ತರಲ್ಲಿ ಒಬ್ಬನಾಗಿರಲು ಸಾಧ್ಯವಾಯಿತು. ಶ್ರೀ ಮಹಾರಾಜರ ಪ್ರೇಮವನ್ನು ಸಂಪೂರ್ಣವಾಗಿ ಅನುಭವಿಸಿದ ಭಕ್ತರಲ್ಲಿ ಈತನು ಮುಖ್ಯನಾದವನು. ಈ ಕೇಶವರ ಬಳಿ ಇರುವ ಶ್ರೀ ಶಂಕರ ಮಹಾರಾಜರ ವಸ್ತುಗಳು ಯಾವುದೆಂದರೆ ಚಾವಟಿ, ಪಾದುಕೆ, ಉಂಗುರಗಳು, ಬೂಟು, ಟೋಪಿ, ಬಟ್ಟೆಗಳು ಮೊದಲಾದವು ಬಹಳ ಇವೆ. ಇವನೇನಾದರೂ ಕೇಳದೆಯೇ ಶ್ರೀ ಶಂಕರ ಮಹಾರಾಜರು ಅವನಿಗೆ ಇವನ್ನೆಲ್ಲವನ್ನು ಕೊಟ್ಟರು. ಈ ದಿನ ಆಶೀರ್ ಭಾಯಿ ನಮ್ಮ ಮಧ್ಯೆ ಇಲ್ಲದಿರುವುದಬಹುದು. ಆತನೆಂದಿಗೂ ಮಹಾರಾಜರೊಂದಿಗೆ ಇರುತ್ತಾನೆ. ಆತನ ಪತ್ನಿ ಸುಂದರಬಾಯಿಯನ್ನು ಸಹ ಶ್ರೀ ಮಹಾರಾಜರು ಆಶೀರ್ವದಿಸಿದರು. ಆಕೆಗೆ ಅವರ ಕುಲದೇವತೆಯ ದರ್ಶನವನ್ನು ಅನುಗ್ರಹಿಸಿದರು. ಈ ಅಧ್ಯಾಯವು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.